ಆಗ್ತೈತೆ ಇನ್ನೂ ತೆಗಿತಾನೆ ಇಲ್ಲಲ್ಲಪ್ಪ. ಇವತ್ತು ತೆಗಿತಾನೆ ಇಲ್ಲ ದೂರೆ. ಯಾಕೆ ಹಿಂಗೆ ಮಾಡ್ತಾನೋ ಒಂದು ಅರ್ಥ ಆಗ್ತಿಲ್ಲ ನನಗಂತೂ. ಹಲೋ ತಾತ. ದೂರೆ ದೂರೆ ಫೋನ್ ತೆಗ್ದ ನೀನು. ಚೆನ್ನಾಗಿದ್ದೀನಪ್ಪ. ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ನನ್ನ ಮೊಮ್ಮಗಳು ಚೆನ್ನಾಗಿದ್ದಾಳೇನಪ್ಪ? ಹ್ಞೂ ತಾತ, ಎಲ್ಲ ಚೆನ್ನಾಗಿದ್ದಾರೆ ತಾತ. ನೀವು ಚೆನ್ನಾಗಿದ್ದೀರಾ ತಾತ? ಅಜ್ಜಿ ಎಲ್ಲ ಚೆನ್ನಾಗಿದ್ದಾರಾ? ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದಾರಾ? ಆನಂದಿ ಮಹಾ ಎಲ್ಲ ಎಲ್ಲಿ ತಾತ? ಎಲ್ಲ ಚೆನ್ನಾಗಿದ್ದಾರಾ ತಾತ? ಹ್ಞೂನಪ್ಪ, ಎಲ್ಲ ಚೆನ್ನಾಗಿದ್ದಾರೆ. ನಾನು ಎಷ್ಟಲ್ಲಿ ಫೋನ್ ಮಾಡಿ ಮಾಡಿ ನಿನಗೆ ಸಾಕಾಯಿತು, ಫೋನೇ ತೆಗ್ದಿಲ್ಲ ನೀನು. ಯಾಕೋ ಏನೋ ಅಂತ. ಮುನಿಯಮ್ಮ ಬೇರೆ ಅಳ್ಕೊಂಡೇ ಇದ್ಲು, ದೊರೆ ನೋಡಬೇಕು ನೋಡಬೇಕು ಅನ್ನಿಸ್ತಿದೆ ಅಂತ. ಬರ್ರಪ್ಪ ಇಲ್ಲಿಗೆ ಊರಿಗೆ. ತಾತ ಅದು ಲೀವ್ ಕೊಡ್ತಾರ ಇಲ್ಲ ಗೊತ್ತಿಲ್ಲ ತಾತ. ಕೇಳ್ಬಿಟ್ಟು ಹೇಳ್ತೀನಿ. ಲೀವಾ ಇಲ್ಲಾಂದ್ರೆ ನಿಮ್ಮ ಅಮ್ಮ ಏನಾದ್ರು ಅಂತಾರಂತನ್ನ? ಹಾಂ, ಅಲ್ಲ ಭದ್ರಕಾಳಿ ಅಂತೂ ನನ್ನ ಮಗ ಹೋದ್ಮೇಲೆ ಅವಳೇ ನೋಡ್ಕೊಬೇಕು ನಮ್ಮನ್ನ ಇರೋ ಲೆಕ್ಕದಲ್ಲಿ. ನಮ್ಮ ಕಡೆ ಅಂತೂ ತಿರುಗೂ ನೋಡ್ತಾ ಇಲ್ಲ. ಏನು ಹಿಂಗಾದ್ರೆ ಏನಪ್ಪ? ನಾವೇನು ನಿಮ್ಮನ್ನ ನೋಡೋದು ಬೇಡ ಮೊಮ್ಮಕ್ಕಳನ್ನ? ತಾತನಮ್ಮ. ಹಲೋ ಹಲೋ, ಕೇಳಿಸ್ತಾ ಇದ್ದೇನಪ್ಪ? ಸೈಲೆಂಟ್ ಆಗಿಬಿಟ್ಟೆ ಯಾಕೆ? ನಿಮ್ಮ ಅಮ್ಮ ಏನಾದ್ರು ಪಕ್ಕದಲ್ಲಿ ಇರ್ಬೋದಾ? ಕೊಡು, ಮಾತಾಡ್ತೀನಿ ನಾನು ಕರಿತೀನಿ, ಕೊಡಿಲಿ. ಅಮ್ಮ ನಿನ್ನ ಹತ್ರ ಮಾತಾಡ್ಬೇಕಂತೆ ತಾತ. ನನ್ನ ಹತ್ರ ಏನು ಮಾತಾಡ್ಬೇಕಂತೆ? ನಾನು ಮಾತಾಡಲ್ಲ, ನೀನೇ ಮಾತಾಡಬೇಕಿದ್ರೆ. ತಾತ ಅಮ್ಮ ಇಲ್ಲಿಲ್ಲ ತಾತ. ಏನು ಹೇಳಿ ತಾತ ನನಗೇನೆ? ಅದೇಪ್ಪ, ನಮಗೆಲ್ಲ ನಿಮ್ಮನ್ನು ನೋಡಂಗೈತೆ. ನೀವಂತೂ ನಮ್ಮನ್ನು ಮರ್ತುಬಿಟ್ಟಿದ್ದೀರಾ ಅನ್ಸುತ್ತೆ ಬೆಂಗಳೂರಿಗೆ ಹೋಗಿ. ನಮ್ಮ ಕಡೆ ಜ್ಞಾನನೇ ಇಲ್ಲ ನಿಮಗೆ ನಮ್ಮನ್ನು ಬಂದು ನೋಡಬೇಕು ಅಂತ. ವಯಸ್ಸಾಗಿರೋ ಅಜ್ಜಿ ತಾತನ ಆಗಾಗಾದ್ರೂ ಬಂದು ನೋಡ್ಕೊಂಡಿದ್ರೆ ತಾನೇ ನಮಗೂ ಸಮಾಧಾನ ಆಗೋದು. ನೀನು ಬಂದಿಲ್ಲ, ಏನೂ ಇಲ್ಲ. ನನಗಿಲ್ಲಿ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಮುನಿಯಮ್ಮ ಬೇರೆ ಅಳ್ತಾನೆ ಇರ್ತಾಳೆ, ದೊರೆನ ನೋಡಬೇಕು ಅಂತ. ಸರಿ ತಾತ, ನಾನು ಹಾಗಾದರೆ ನಮ್ಮ ಸರ್ನ ಕೇಳ್ಬಿಟ್ಟು ಲೀವ್ ಹಾಕ್ಕೊಂಡು ಬರ್ತೀನಿ ಬಿಡು ತಾತ, ಬೇಜಾರು ಮಾಡ್ಕೊಂಬೇಡ. ಆದರೆ ಈ ವಾರದಲ್ಲಿ ಬರ್ತೀನಿ. ಇಲ್ಲಾಂದರೆ ಸ್ವಲ್ಪ ಕೆಲಸ ಎಲ್ಲ ಪೆಂಡಿಂಗ್ ಇದೆ ತಾತ ನಂದು ಆಫೀಸಲ್ಲಿ, ಅದೆಲ್ಲ ಮುಗಿಸ್ಕೊಟ್ರೆ ಒಂದು ವಾರ ಬೇಕಾದ್ರೂ ಲೀವ್ ತೊಗೋಬೋದು. ಅದಕ್ಕೆ ನಾನು ಬೇಕಿದ್ರೆ ಒಂದು ವಾರ ಲೀವ್ ಹಾಕ್ಕೊಂಡು ಬರ್ತೀನಿ ತಾತ, ಈ ವಾರ ಆಗಿಲ್ಲ ಅಂದರೆ. ಸರಿ ಸರಿ, ಒಬ್ಬನೇ ಬರಬೇಡ, ಉಮಾನ ಎಲ್ಲ ಕರ್ಕೊಂಡು ಬಾ. ಆಮೇಲೆ ನನ್ನ ಮೊಮ್ಮಗಳನ್ನ ಮತ್ತು ನಿಮ್ಮ ಅಮ್ಮನ್ನ ಎಲ್ಲರನ್ನೂ ಕರ್ಕೊಂಡು ಬಾಪ್ಪ. ಒಂದು ವಾರ ಬರ್ತೀನಿ ಅಂದಲ್ಲ, ಅದೇ ನನ್ನ ಖುಷಿ. ಸರಿ, ಈ ಸುಹಿ ಸುದ್ದಿನ ಹೋಗಿ ಫಸ್ಟ್ ಮುನಿಯಮ್ಮಗೆ ಹೇಳ್ತೀನಿ. ಹೇಳಿದ್ರಂತೂ ನಿಮ್ಮ ಅಜ್ಜಿ ಒಂದು ಜಾಗದಲ್ಲಿ ಇರಲ್ಲ, ನೋಡ್ಕೋ. ಆ ಕಷ್ಟದಲ್ಲಿ ತೇಲಾಡ್ತಾ ಇರ್ತಾಳೆ ಇನ್ನು. ಇರಪ್ಪ, ಸರಿ, ಹೋಗಿ ಹೇಳಿ ಬರ್ತೀನಿ. ಸರಿ ತಾತ, ಇಲ್ಲ ಫೋನು. ಸರಿಪ್ಪ. ಏನಂತೆ ನಿಮ್ಮ ತಾತಂದು? ಅದೇ ನಮ್ಮನ್ನೆಲ್ಲ ನೋಡ್ಬೇಕಂತೆಮ್ಮ ಅಜ್ಜಿ ತಾತ, ಅದಕ್ಕೆ ಫೋನ್ ಮಾಡ್ತಾನಿದ್ರು. ನಾನು ಮನೇಲಿದೆ, ಪ್ರಾಬ್ಲಮ್ ಆಗಿತ್ತಲ್ಲ, ಅದಕ್ಕೆ ಫೋನೇ ತೆಗ್ದಿರ್ಲಿಲ್ಲ. ಅದಕ್ಕೆ ಇವಾಗ ಹೇಳ್ತಿದ್ದಾರೆ ನಿಮ್ಮನ್ನೆಲ್ಲ ನೋಡ್ಬೇಕು ಬರ್ರಿ ಅಂತ. ನೋಡ್ಬೇಕು ಅನ್ಸಿದ್ರೆ ಅವರೇ ಇಲ್ಲಿಗೆ ಬರ್ಬೋದಲ್ಲ, ಅವ್ರು ಮಾತ್ರ ಇಲ್ಲಿ ಬರಲ್ಲ. ನಾವು ಅಲ್ಲಿಗೆ ಹೋಗ್ಬೇಕಂತ? ಹಳ್ಳಿಗೆ ಹೋಗು. ಒಂದು ಬಾತ್ರೂಮ್ ಕೂಡ ನೆಟ್ಟಿಗಿಲ್ಲ, ಬೈಲಿಗೆ ಹೋಗ್ಬೇಕು. ಅಲ್ಲಂತ ನಾನು ಕೇಳಿರೋಕ್ಕಾಗಲ್ಲ. ಇಲ್ಲಿದ್ದಂಗೆ ಅಲ್ಲೇನೋ ಅನುಕೂಲನೇ ಇಲ್ಲ. ಹಿಂಗಂದ್ರೆ ಹೆಂಗಮ್ಮ? ಬರ್ತೀನಿ ಅಂತ ಹೇಳ್ಬಿಡ್ತೀನಿ. ನಮ್ಮ ಸಾರ್ಗೆ ಹೇಳಿ ಒಂದು ವಾರ ಲೀವ್ ಹಾಕೊಂಡು ಬರ್ತೀನಮ್ಮ. ಏನೋ ನಿಂಗೇನು ಬುದ್ಧಿ ಐತೆ ಇಲ್ಲ? ಸುಮ್ಮನೆ ಹೋಗು ಕೆಲ್ಸಕ್ಕೆ. ನೀನು ಒಂದು ವಾರ ಲೀವ್ ಹಾಕ್ಕೊಂಡು ಹಳ್ಳಿಗೆ ಹೋಗ್ತಾನಂತೆ, ಹಳ್ಳಿ ನೋಡೋಕ್ಕೆ. ಸುಮ್ಮನೆ ಲೀವ್ ಹಾಕದೆ ಕೆಲ್ಸಕ್ಕೆ ಹೋಗು ನೀನು. ನಿಂಗೇನು ಮಾಡೋ ಕೆಲಸ ಇಲ್ಲ. ಏನಾರು ಒಂದು ಫೋನ್ ಮಾಡಿದ್ರೆ ಬೇರೆ ಏನಾರು ಹೇಳು, ಲೀವ್ ಕೊಟ್ಟಿಲ್ಲ ಅಂತ ಏನಾರು ಒಂದು ಹೇಳಿ ಸುಮ್ಮನೆ ಆಗು. ಅದು ಬಿಟ್ಬಿಟ್ಟು ಹೋಗ್ತಾನಂತೆ ಏನು? ಅಮ್ಮ ಹಂಗಲ್ಲಮ್ಮ, ನನಗೂ ನೋಡ್ಬೇಕು ಅನಿಸ್ತಿದೆ ಅಜ್ಜಿ ತಾತನ, ಅತ್ತೆ ಮಾವನ, ಮಹಾನ, ಆನಂದಿನ. ನಾವು ಯಾವಾಗ ಮಹಾ ಆನಂದಿ ಎಲ್ಲ ಪುಟ್ಟಾಣಿ ಮಕ್ಳಿದ್ದಾಗ ಹೋಗಿದ್ದಮ್ಮ, ನಾವು ಆವಾಗ ನೋಡಿದ್ದಿನ ನೋಡಿಲ್ಲ ಅವ್ರನ್ನ. ನಾವಲ್ಲದೆ ಇನ್ನಾರಮ್ಮ ಅವ್ರಿಗೆ. ಬಾಮ್ಮ ಹೋಗಿ ನೋಡ್ಕೊಂಬರೋಣ, ಏನೂ ಆಗಲ್ಲ. ನಾನು ಬರಲ್ಲಪ್ಪ, ನೀನು ಬೇಕಾದ್ರೆ ಹೋಗು. ಆಯ್ತಮ್ಮ, ನಿನ್ನಿಷ್ಟ. ನಾನು ಹೇಳೋದು ಹೇಳ್ತೀನಿ. ನಾನಂತೂ ಹೋಗಿ ಬರ್ತೀನಿ ಅಜ್ಜಿ ತಾತನ ನೋಡೋಕ್ಕೆ. ಅಲ್ಲ, ಇವನಿಗೇನು ಬುದ್ಧಿ ಐತೆ ಇಲ್ಲ ಒಂದು, ನಂಗೆ ಅರ್ಥನೇ ಆಗ್ತಾ ಇಲ್ಲ. ನಮಗೆ ಬರೀ 10 ಲಕ್ಷ ಕೊಟ್ಬಿಟ್ಟು ಮಿಕ್ಕಿರ ಆಸ್ತಿ ಪಾಸ್ತಿ ಎಲ್ಲ ಮಗಳ ಮಕ್ಕಳಿಗೆ ಕೊಟ್ಟವನು. ಎಂಥದ್ರಲ್ಲೂ ಹೋಗಿ ನೋಡ್ಬೇಕಂತೆ ಅವ್ರನ್ನೇನು. ಅಷ್ಟೊಂದು ಆಸೆ ಇದೆ, ಅಷ್ಟೊಂದು ಪ್ರೀತಿ ಇದ್ರೆ ಅವರೇ ಬಂದು ನೋಡ್ಬೋದಾಗಿತ್ತಲ್ಲ. ಇವ್ನಿಗೆ ಹೇಳೋಕ್ಕಾಗಲ್ಲ ನಾನು. ಒಂದು ವಾರ ಲೀವ್ ಆಗ್ತಂತೆ, ಲೀವ್. ನಾನು ನೋಡ್ತೀನಿ ಇವನು ಹೆಂಗೆ ಹೋಗ್ತಾನೆ ಇಲ್ಲಿಂದ ಅಂತ. ಇದ್ರನ್ನೇನಾರ ಮಾಡಿ ನಾನು ಮಟ್ಟ ಹಾಕ್ತೀನಿ ಬಿಡು. ಹೆಂಗೆ ಹೇಳ್ತಾನೆ ನೋಡು, ನಾವೇ ನೋಡ್ಬೇಕಮ್ಮ. ಹೆಂಗೆ ಅಂತ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾ ನಾವು? ಅಲ್ಲ, ಈ ಅಮ್ಮ ಅಂತೂ ನಾನು ಏನು ಹೇಳ್ತೀನಿ ಅಂತ ಅರ್ಥನೇ ಮಾಡ್ಕೊಳಲ್ಲ. ಯಾವಾಗಲೂ ಈ ಅಮ್ಮ ಹೇಳಿದ್ದೇ ಆಗಬೇಕು. ಅಯ್ಯೋ, ನನಗಂತೂ ತಲೆ ಕೆಡ್ತಾ ಐತೆ. ರೀ ಯಾಕೆ ಹಿಂಗೆ ಬಂದು ಕೂತಿದ್ದೀರಾ? ತಲೆನಾದ್ರೂ ನೋಡ್ತಾ ಇದ್ದಾರೆ? ಇಲ್ಲಿ ಬಾಯಿಲಿ ಲಕ್ಷ್ಮಿ. ಯಾಕೆ ಏನಾಯ್ತು ರೀ? ನೋಡು ಲಕ್ಷ್ಮಿ, ತಾತ ಅಲ್ಲಿಂದ ಫೋನ್ ಮಾಡಿದ್ದಾರೆ ನಿಮ್ಮನ್ನೆಲ್ಲ ನೋಡಬೇಕು ಬರ್ರಿ ಅಂತ. ಅಮ್ಮ ನೋಡಿದ್ರೆ ಬೇಡ, ನಾನು ಬರಲ್ಲ, ನೀನೇನೋ ಹೋಗಿದ್ರೆ ನೀನೇ ಹೋಗು ಅಂತ ಆಟ ಮಾಡ್ತಾರೆ. ನೋಡು ಲಕ್ಷ್ಮಿ. ಮತ್ತೇನ್ರಿ ಮಾಡೋದೀಗ? ಇಲ್ಲ ಅದೇನಾರಾಗಲಿ, ನಾನು ಹೋಗ್ತೀನಿ. ನೀನು ಅಷ್ಟೇ,
ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿರು. ನಾನು ಈ ವಾರ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ವಾರ ಹೋಗೋಣ ಅಂತಿದ್ದೀನಿ. ಹೋಗೋಣ, ಉಮಾನು ಒಂದ್ಸತಿ ಕರಿತೀನಿ, ಬಂದರೆ ಹೋಗೋಣ. ಪಾಪ ತಾತ ಎಷ್ಟು ಸತಿ ಫೋನ್ ಮಾಡ್ತೀರಿ ಗೊತ್ತಾ, ನಿಮ್ಮನ್ನು ನೋಡಬೇಕು ಬನ್ನಿ ಬನ್ನಿ ಅಂತ. ರೀ ನಿಜವಾಗ್ಲೂ ನೀವು ನೆಕ್ಸ್ಟ್ ವಾರ ಲೀವ್ ಹಾಕೊಂತೀರ ರೀ? ಯಾಕಂದ್ರೆ ನಂಗೆ ಒಂದ್ಸತಿ ಅಜ್ಜಿ ಹೇಳಿತ್ತು, ಅಲ್ಲಿ ನಾಟಿ ಮದ್ದು ಕೊಡ್ತಾರಂತ ರೀ ಮಗು ಆಗೋಕ್ಕೆ. ಒಂದು ವಾರ ಅಲ್ಲೇ ಇರ್ತೀರಲ್ವ ರೀ? ಅಲ್ಲೇ ಇದ್ರೆ ನಾವು ಹೋಗಿ ಅಲ್ಲಿ ನೋಡ್ಕೊಂಡು ಬರೋಣ ರೀ. ಲಕ್ಷ್ಮಿ, ಪ್ರತಿ ಸತಿ ಹತ್ರ ಆಸೆ ಇಟ್ಕೊಂಬೇಡ ಬಿಡಮ್ಮ. ದೇವ್ರು ಕೊಡೋ ಟೈಮಲ್ಲಿ ಕೊಡ್ತಾನೆ. ನೀನು ಈ ಥರ ಎಲ್ಲ ಆಸೆ ಇಟ್ಕೊಂಡು ಆಮೇಲೆ ನಿರಾಸೆ ಇದ್ದರೆ ನೀನು ಬೇಜಾರು ಮಾಡ್ಕೊಂಡಿದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಈ ಥರ ಆಸೆ ಪಡ್ಬೇಡ ಬಿಡಮ್ಮ. ರೀ ಹಾಗೆಲ್ಲ ಮಾತಾಡಬೇಡ್ರಿ ನೀವು. ನಂಗೆ ಅಜ್ಜಿ ಹೇಳಿತ್ತು, ಸುಮಾರು 10 ವರ್ಷ 15 ವರ್ಷ ಮದುವೆ ಆಗಿದ್ರು ಮಕ್ಕಳಾಗಿಲ್ಲ ನೋಡಿ ಅಂಥವ್ರಿಗೆಲ್ಲ ಅಲ್ಲಿ ಮತ್ತೆ ಮೇಲೆ ಅದೇ ತಿಂಗಳಾಗಿದೆ ಅಂತ ರೀ. ನನಗೂ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು ರೀ. ಹಿಂಗೋ ಈ ಸತಿ ಹೋಗ್ತಿದ್ದೀರಿ ರೀ, ಹಂಗೆ ನೋಡ್ಕೊಂಬರೋಣ ರೀ ಅವ್ರನ್ನೂ. ಇನ್ನು ನಾನು ಹೇಳಿದ್ರೆ ಕೇಳ್ತೀನಿ ನೀನು? ಸರಿ ಬಿಡು, ಹೋಗೋಣ. ಸರಿ, ಅಜ್ಜಿನ ಕರ್ಕೊಂಡು ಹೋಗಿ ಬರೋಣ ಬಿಡು. ಹೀಗೆ ಖುಷಿನಾ? ಹ್ಞೂ ರೀ. ಯಾರಿಗೆ ಗೊತ್ತು, ಅಲ್ಲಿಗೆ ಹೋದ್ಮೇಲೆ ಆದರೂ ದೇವ್ರು ನಮ್ಮ ಮೇಲೆ ಕಂಡುಬಿಟ್ಟು ನಮ್ಗೆ ಪಾಪ ಕೊಡ್ಬೋದಲ್ಲ. ನನಗೂ ಫೋನ್ ಮಗು ಆದರೆ ಸಾಕು ರೀ.